ಕಲರ್ಫುಲ್ ಸುದ್ದಿಗಳ ಅನಾವರಣ ಸಿನಿ ಜೋಶ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವೈದೇಹಿ ಬಾಟಿ. ಫ್ರೆಂಡ್ಸ್, ಸಿನಿಮಾ ಅಂದ್ರೇನೆ ಅದೊಂದು ಕಲರ್ಫುಲ್ ವರ್ಲ್ಡ್. ಸಣ್ಣ ಸುದ್ದಿಗಳಿಗೂ ದೊಡ್ಡ ಹೈಪ್, ಬಿಲ್ಡಪ್ ಇತ್ಯಾದಿ ಇತ್ಯಾದಿ. ಯಾವುದೋ ಚಿತ್ರ ತೆರೆಗೆ ಬಂದಿರತ್ತೆ, ಯಾವುದೋ ಗೆದ್ದಿರತ್ತೆ, ಇನ್ಯಾವುದೋ ಸೋತಿರತ್ತೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಕಾಂಟ್ರವರ್ಸಿ, ಫ್ಯಾನ್ಸ್ ಕಸಿವಿಸಿ, ಹೀಗೆ ಒಂದೊಂದು ಆಂಗಲ್ ನಿಂದ ಒಂದೊಂದು ಸುದ್ದಿ. ಅಂಥ ಕೆಲವು ಕಲರ್ಫುಲ್ ಸುದ್ದಿಗಳು ನಿಮ್ಮ ಸಿನಿ ಜೋಶ್ನಲ್ಲಿ. ಭೈರತಿ ರಣಗಲ್ ಬಿಡುಗಡೆಯಾಗಿದೆ. ಜನರು ತುಂಬು ಹೃದಯದಿಂದ ಚಿತ್ರವನ್ನ ಬರ್ಮಾಡ್ಕೊಂಡಿದ್ದಾರೆ. ಶಿವಣ್ಣನ ಅಭಿನಯಕ್ಕೆ ಮಾರು ಹೋಗಿದ್ದಾರೆ. ಇದಕ್ಕೆ ಶಿವಣ್ಣ ಏನ್ ಮಾಡಿದ್ದಾರೆ ಗೊತ್ತಾ? ಹೇಳ್ತೀನಿ, ಈ ಸ್ಟೋರಿ ನೋಡಿ. ಗೀತಾ ಪಿಕ್ಚರ್ಸ್ ಲಾಂಛನದಲ್ಲಿ ಗೀತಾ ಶಿವರಾಜ್ ಕುಮಾರ್ ನಿರ್ಮಿಸಿ ನರ್ತನ್ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್ ನಾಯಕರಾಗಿ ನಟಿಸಿರುವ ಭೈರತಿ ರಣಗಲ್ ಚಿತ್ರ ಕಳೆದ ನವೆಂಬರ್ 15ರಂದು ರಾಜ್ಯಾದ್ಯಂತ ಅದ್ಧೂರಿಯಾಗಿ ಬಿಡುಗಡೆಯಾಯಿತು. ಮಫ್ತಿ ಚಿತ್ರದ ಪ್ರೀಕ್ವೆಲ್ ಆಗಿರುವ ಈ ಚಿತ್ರವನ್ನು ಕನ್ನಡ ಕಲಾಭಿಮಾನಿಗಳು ಮೆಚ್ಚಿಕೊಂಡ್ರು. ಕುಟುಂಬ ಸಮೇತರಾಗಿ ಬಂದು ಜನರು ಈ ಸಿನಿಮಾವನ್ನ ನೋಡ್ತಿದ್ದಾರೆ. ಕನ್ನಡ ಚಿತ್ರಗಳಿಗೆ ಜನರು ಬರ್ತಾ ಇಲ್ಲ ಎಂಬ ಮಾತನ್ನು ಭೈರತಿ ರಣಗಲ್ ಚಿತ್ರ ದೂರ ಮಾಡಿದೆ. ಶಿವರಾಜ್ ಕುಮಾರ್ ಅವರ ಅದ್ಭುತ ನಟನೆಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಈ ಯಶಸ್ಸಿನ ಖುಷಿಯನ್ನು ಶಿವಣ್ಣ ಹಂಚಿಕೊಂಡಿದ್ದಾರೆ. ಮಫ್ತಿ ಚಿತ್ರದಲ್ಲಿ ನನ್ನ ಭೈರತಿ ರಣಗಲ್ ಪಾತ್ರವನ್ನು ನೀವು ಇಷ್ಟಪಟ್ಟಿದ್ದೀರಿ, ಆದ್ರೆ ಭೈರತಿ ರಣಗಲ್ ಚಿತ್ರದ ರಣಗಲ್ ಪಾತ್ರವನ್ನು ನೀವು ಹೃದಯಕ್ಕೆ ತೆಗೆದುಕೊಂಡಿದ್ದೀರಾ. ನಿಮಗೆ ತುಂಬು ಹೃದಯದ ವಿಶೇಷ ಧನ್ಯವಾದ ಅಂತ ಅಭಿಮಾನಿಗಳಿಗೆ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ನಮ್ಮ ಸಂಸ್ಥೆಯಿಂದ ನಿರ್ಮಾಣವಾದ 2ನೇ ಚಿತ್ರವಿದು. ಒಳ್ಳೆಯ ಚಿತ್ರಗಳನ್ನು ನೀಡಿದಾಗ ಜನರು ಚಿತ್ರಮಂದಿರಕ್ಕೆ ಬರ್ತಾರೆ ಅನ್ನೋದಕ್ಕೆ ಈ ಚಿತ್ರ ಉದಾಹರಣೆ. ಈ ಯಶಸ್ಸು ನನ್ನದೊಬ್ಬನದಲ್ಲ, ಇಡೀ ತಂಡದ್ದು ಅಂತ ಹೇಳಿದ್ರು. ಧನಂಜಯ್ ಅವರ ಜೀಬ್ರಾ ಚಿತ್ರ ಇದೇ ತಿಂಗಳ 22ನೇ ತಾರೀಕು ತೆರೆಗೆ ಬರ್ತಾ ಇದೆ. ಡಾಲಿ ಧನಂಜಯ್ ಪ್ರಮೋಷನ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಆದ್ರೆ ಇದೆಲ್ಲದರ ಮಧ್ಯೆ ಕನ್ನಡ ಪಾಠ ನನಗೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಕನ್ನಡ ಮತ್ತು ತೆಲುಗಿನಲ್ಲಿ ಏಕಕಾಲಕ್ಕೆ ಜೀಬ್ರಾ ಸಿನಿಮಾ ನಿರ್ಮಾಣವಾಗಿದೆ. ತೆಲುಗು ನಟ ಸತ್ಯದೇವ್ ಹೀರೋ ಆಗಿದ್ರೆ ಧನಂಜಯ್ ಒಂದು ಮುಖ್ಯ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಈ ಚಿತ್ರದಲ್ಲಿ ಧನಂಜಯ್ ಅವರ ಪಾತ್ರಕ್ಕೆ ತುಂಬಾ ಮಹತ್ವವಿದೆ ಅಂತ ಹೇಳಲಾಗಿದೆ. ಹಾಗಾಗಿ ಡಾಲಿ ಧನಂಜಯ್ ಅವರ ಈ ಚಿತ್ರದ ಮೇಲೆ ನಿರೀಕ್ಷೆ ತುಂಬಾ ಇದೆ. ನಮ್ಮ ಚಿತ್ರದ ಪ್ರಚಾರದಲ್ಲಿ ಡಾಲಿ ಧನಂಜಯ್ ಅವರು ತಲ್ಲೀನರಾಗಿದ್ದಾರೆ. ಇದೆಲ್ಲದರ ಮಧ್ಯೆ 15 ದಿನಗಳಲ್ಲಿ ಡಾಲಿ ನಟನೆಯ ತೆಲುಗಿನ ಪುಷ್ಪ 2 ಸಿನಿಮಾ ತೆರೆಗೆ ಬರಲಿದೆ. ಮತ್ತೊಮ್ಮೆ ಆ ಚಿತ್ರದಲ್ಲಿ ಜಾಲಿ ರೆಡ್ಡಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಟ್ರೇಲರ್ ರಿಲೀಸ್ ಆಗಿ ಸದ್ದು ಮಾಡ್ತಾ ಇದೆ. ನಟ ಧನಂಜಯ್ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪುಷ್ಪ 2 ಟ್ರೇಲರ್ ಲಿಂಕ್ ಅನ್ನ ಶೇರ್ ಮಾಡಿದ್ರು. ಆದ್ರೆ ತೆಲುಗು ಟ್ರೇಲರ್ ಲಿಂಕ್ ಹಾಕಿಕೊಂಡಿದ್ದಕ್ಕೆ ಕೆಲವರು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು. ಈ ಬಗ್ಗೆ ಜೀಬ್ರಾ ಸಿನಿಮಾ ಸುದ್ದಿಗೋಷ್ಠಿಯಲ್ಲಿ ಧನಂಜಯ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಯಾರು ಕನ್ನಡ ಪಾಠ ಮಾಡೋದು ಬೇಡ ಎಂದಿದ್ದಾರೆ. ಸಂಗೀತ ನಿರ್ದೇಶಕ ಎಆರ್ ರೆಹಮಾನ್ ಹಾಗೂ ಅವರ ಪತ್ನಿ ಸೈರಾ ಬಾನು ವಿಚ್ಛೇದನ ಘೋಷಣೆ ಮಾಡಿದ್ದಾರೆ. ಈ ಸುದ್ದಿ ತುಂಬಾ ಜನರಿಗೆ ಬೇಸರ ಕೂಡ ತರಿಸಿದೆ. ಆದ್ರೆ ಇವರ ವಿಚ್ಛೇದನಕ್ಕೆ ಕಾರಣವಾದ್ರೂ ಏನು? ಇಲ್ಲಿದೆ ಮಾಹಿತಿ. ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಹಾಗೂ ಅವರ ಪತ್ನಿ ಸೈರಾ ಬಾನು 29 ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿ ಡಿವೋರ್ಸ್ ಪಡೆಯೋದಾಗಿ ಘೋಷಿಸಿದ್ರು. ಇದಾದ ಕೆಲವೇ ಗಂಟೆಗಳಲ್ಲಿ ಅಚ್ಚರಿ ಎಂಬಂತೆ ರೆಹಮಾನ್ ಮ್ಯೂಸಿಕ್ ಟೀಮ್ನಲ್ಲಿ ಬಾಸಿಸ್ಟ್ ಆಗಿದ್ದ ಮೋಹಿನಿ ಡೇ ಕೂಡ ತನ್ನ ಗಂಡನಿಗೆ ವಿಚ್ಛೇದನ ನೀಡಿದ್ದಾರೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಅಷ್ಟೇ ಅಲ್ಲದೆ ವಿಚ್ಛೇದನ ಕುರಿತಾಗಿ ಮೋಹಿನಿ ಡೇ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆ ಮಾಡಿದ್ರು. ಇದೀಗ ಸೈರಾ ಬಾನು ಪರ ವಕೀಲೆ ವಂದನಾ ಶಾ ಎಲ್ಲಾ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ರೆಹಮಾನ್ ಮತ್ತು ಮೋಹಿನಿ ಡೇ ಒಂದೇ ದಿನ ತಮ್ಮ ಸಂಗಾತಿಯ ಜೊತೆಗೆ ವಿಚ್ಛೇದನ ಘೋಷಿಸಿದ್ರಿಂದ ಇಬ್ಬರ ನಡುವೆ ಏನೋ ಇದೆ ಎಂಬ ವದಂತಿಗಳು ಕೇಳಿ ಬಂದಿದ್ವು. ಆದ್ರೆ ಈಗ ರೆಹಮಾನ್ ಅವರ ವಿಚ್ಛೇದನ ಘೋಷಿಸಿದ್ದ ವಕೀಲೆ ವಂದನಾ ಶಾ ಎಲ್ಲಾ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಖಾಸಗಿ ವಾಹಿನಿಯೊಂದರ ಜೊತೆಗೆ ಮಾತನಾಡಿದ ವಂದನಾ, ಮೋಹಿನಿ ಡೇ ರೆಹಮಾನ್ ಅವರ ತಂಡದ ಸದಸ್ಯೆ ಅಷ್ಟೇ, ಅವರಿಗೂ ಇವರಿಗೂ ಬೇರೆ ಯಾವುದೇ ಸಂಬಂಧವಿಲ್ಲ. ಖಾಸಗಿ ಕಾರಣದಿಂದ ರೆಹಮಾನ್ ಹಾಗೂ ಸೈರಾ ಬಾನು ವಿಚ್ಛೇದನ ಪಡೆದಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಸಂಬಂಧದಲ್ಲಿನ ಭಾವನಾತ್ಮಕ ಒತ್ತಡದಿಂದಾಗಿ ವಿಚ್ಛೇದನ ಪಡೆದಿರೋದಾಗಿ ಸೈರಾ ಹೇಳಿದ್ದಾರೆ ಅಂತ ವರದಿ ಕೂಡ ಆಗಿದೆ. ಶಾರುಖ್ ಖಾನ್ ಬಾಲಿವುಡ್ನ ಅತಿ ದೊಡ್ಡ ಸೂಪರ್ ಸ್ಟಾರ್, ವಿಶ್ವದಾದ್ಯಂತ ಹೆಚ್ಚು ಫಾಲೋವರ್ಸ್ ಇರುವಂತಹ ನಟ. ಹೀಗಿರುವಾಗ ಶಾರುಖ್ ಖಾನ್ ಪುತ್ರಿ ಸುಹಾನಾ ನಟಿಯಾಗಿ ಎಂಟ್ರಿ ಕೊಟ್ಟಿದ್ದಾಯ್ತು. ಈಗ ಮಗನು ಕೂಡ ಎಂಟ್ರಿ ಕೊಡೋಕೆ ರೆಡಿಯಾಗಿದ್ದಾರೆ. ಯಾವ ಸಿನಿಮಾದ ಮೂಲಕ ಹೇಗೆ ಎಂಟ್ರಿ ಕೊಡ್ತಿದ್ದಾರೆ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಬಾಲಿವುಡ್ನಲ್ಲಿ ನೆಪೋಟಿಸಂ ಹೆಚ್ಚು. ತಮ್ಮ ಮಕ್ಕಳನ್ನು ಅಥವಾ ಕುಟುಂಬದವರನ್ನು ಸಿನಿಮಾ ಕ್ಷೇತ್ರಕ್ಕೆ ತರೋದು ಇಲ್ಲಿ ಅಷ್ಟೇನು ಕಷ್ಟ ಆಗೋದಿಲ್ಲ. ಅಪ್ಪ ಅಥವಾ ಅಮ್ಮ ಸ್ಟಾರ್ ಆಗಿದ್ರೆ ಸಾಕು, ಮಕ್ಕಳು ಸರಾಗವಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಇದರಲ್ಲಿ ಶಾರುಖ್ ಖಾನ್ ಮಕ್ಕಳು ಕೂಡ ಹೊರತಲ್ಲ. ಸುಹಾನಾ ಖಾನ್ ಈಗಾಗಲೇ ಆರ್ಚೇಸ್ ಸಿನಿಮಾ ಮೂಲಕ ಲಾಂಚ್ ಆಗಿದ್ದಾರೆ. ಈಗ ಅವರ ಮಗ ಆರ್ಯನ್ ಕೂಡ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಆದ್ರೆ ನಟನಾಗಿ ಅಲ್ಲ, ನಿರ್ದೇಶಕನಾಗಿ ಅನ್ನೋದು ವಿಶೇಷ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿರುವ
ಶಾರುಖ್ ಖಾನ್. ಈ ಹೊಸ ಸರಣಿಯನ್ನು ನೆಟ್ಫ್ಲಿಕ್ಸ್ ಜೊತೆಗೆ ಪ್ರಸ್ತುತಪಡಿಸಲು ನಾವು ಉತ್ಸುಕರಾಗಿದ್ದೇವೆ. ಸಿನಿಮಾ ಜಗತ್ತಿನ ಬಗ್ಗೆ ವಿಶಿಷ್ಟ ನೋಟವನ್ನು ಈ ವೆಬ್ ಸರಣಿ ಒಳಗೊಂಡಿದೆ. ಮನರಂಜನಾ ಕ್ಷೇತ್ರ ಹೊರಗಿನವರಿಗೆ ಹೇಗೆ ಕಾಣುತ್ತೆ ಅನ್ನೋದನ್ನ ಈ ವೆಬ್ ಸರಣಿ ತೋರಿಸಲಾಗುತ್ತೆ. ಆರ್ಯನ್ ಹಾಗೂ ಅವರೊಟ್ಟಿಗೆ ಅನೇಕ ಕ್ರಿಯಾಶೀಲ ಮನಸ್ಸುಗಳು ಮತ್ತು ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ನ ತಂಡ ಸೇರಿಕೊಂಡು ಕಟ್ಟಿರುವ ಅದ್ಭುತ ಪ್ರಾಜೆಕ್ಟ್ ಇದು. ಎಲ್ಲರ ಹೃದಯ ತಲುಪುವ ಮನೋರಂಜನಾ ಸರಕು ಇದಾಗಿರಲಿದೆ ಅಂತ ಹೇಳಿದ್ದಾರೆ. ಇದಿಷ್ಟು ಈ ದಿನದ ಕಲರ್ಫುಲ್ ನ್ಯೂಸ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲರ್ಫುಲ್ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಜೋಶ್ ಹೀಗೆ ಇರಲಿ. ನೆನಪಿರ್ಲಿ, ಇದು ಸಿನಿ ಜೋಶ್, ಸಿನಿಮಾ, ಗ್ಲಾಮರ್ ಅಂಡ್ ಗಾಸಿಪ್ ನ್ಯೂಸ್.